ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಗೆ ಸ್ವಾಗತ. ನಾವು ಇವತ್ತು ನಮ್ಮ ಸುತ್ತಮುತ್ತ ಇರುವ ಶಬ್ದಗಳು ಅಂದರೆ ಸೌಂಡ್ಸ್ ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಮೇಡಾ ಫೌಂಡೇಶನ್ನ ಸಂಶೋಧನೆಯ ಪ್ರಕಾರ ಈ ಶಬ್ದಗಳು ನಮಗೆ ಅರಿವಿಲ್ಲದ ಹಾಗೆ ನಮ್ಮ ಭಾವನೆಗಳನ್ನ, ನಮ್ಮ ನಡವಳಿಕೆಯನ್ನ ವಿನ್ಯಾಸ ಮಾಡ್ತಿವೆ. ಎಂದಾದ್ರೂ ಏರ್ಪೋರ್ಟ್ಗೆ ಹೋದಾಗ ಏನೋ ಗೊತ್ತಿಲ್ದಾಗೆ ಒಂಥರ ಆತಂಕ, ಟೆನ್ಷನ್ ಅನ್ಸಿದಿದೆಯಾ? ಹಾಗೆ ಯಾವುದಾದ್ರೂ ದೊಡ್ಡ ಶಾಪಿಂಗ್ ಮಾಲ್ ಅಥವಾ ಸ್ಟೋರ್ಗೆ ಹೋದಾಗ ಇದ್ದಕ್ಕಿದ್ದಾಗೆ ಸಖತ್ ಎನರ್ಜಿ ಬಂದ್ಬಿಟ್ಟು ಇನ್ನಷ್ಟು ಶಾಪಿಂಗ್ ಮಾಡ್ಬೇಕು, ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರಬೇಕು ಅಂತ ಅನ್ಸಿದ್ದುಂಟಾ? ಅಥವಾ ಓಪನ್ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ರೆ ಸಂಜೆ ಹೊತ್ತಿಗೇನೋ ಒಂಥರ ಸುಸ್ತಾಗಿ ಏನೇ ಹೇಳಿದ್ರೂ ಸರಿ ಸರಿ ಅಂತ ಸುಲಭವಾಗಿ ಒಪ್ಕೊಳ್ಳೋ ಹಾಗಾಗುತ್ತಾ? ನೋಡಿ, ಈ ಎಲ್ಲಾ ಅನುಭವಗಳು ಆಕಸ್ಮಿಕವಾಗಿ ಆಗಿದ್ದಲ್ಲ. ಇವೆಲ್ಲವನ್ನು ಉದ್ದೇಶಪೂರ್ವಕವಾಗಿಯೇ ವಿನ್ಯಾಸ ಮಾಡಲಾಗಿದೆ. ಹೌದು, ನಮ್ಮ ಭಾವನೆಗಳು ಮತ್ತು ನಿರ್ಧಾರಗಳ ಮೇಲೆ ಪ್ರಭಾವ ಬೀರಲಿಕ್ಕಾಗಿಯೇ ಸೌಂಡನ್ನು ಒಂದು ಅಸ್ತ್ರದ ಹಾಗೆ ಬಳಸಲಾಗ್ತಿದೆ. ಹಾಗಾದ್ರೆ ಬನ್ನಿ, ಇದ್ರ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ. ಈ ಶಬ್ದ ನಮಗೆ ಗೊತ್ತೇ ಆಗದ ಹಾಗೆ ನಮ್ಮ ಜೀವನದ ಪ್ರತಿಯೊಂದು ಅನುಭವವನ್ನು ರೂಪಿಸುವ ಒಂದು ಅದೃಶ್ಯ ಶಕ್ತಿಯಾಗಿದೆ. ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸಾನಿಕ್ ಎಂಟ್ರೇನ್ಮೆಂಟ್ ಕೇಳೋಕೆ ಸ್ವಲ್ಪ ಟೆಕ್ನಿಕಲ್ ಅನ್ಸಿದ್ರೂ ಇದು ತುಂಬಾ ಸಿಂಪಲ್. ಅಂದ್ರೆ ನಮ್ಮ ದೇಹದ ಒಳಗಿನ ಲಯ. ಉದಾಹರಣೆಗೆ, ನಮ್ಮ ಹೃದಯದ ಬಡಿತ ಹೊರಗಿನ ಶಬ್ದದ ಲಯಕ್ಕೆ ತಕ್ಕಂತೆ ತನ್ನನ್ನು ತಾನು ಹೊಂದಿಸ್ಕೊಳ್ಳುತ್ತೆ. ಇದು ನಮಗೆ ತಿಳಿಯದ ಹಾಗೆ, ನಮ್ಮ ಅರಿವಿಗೆ ಬರದ ಹಾಗೆ ನಡೆಯುವ ಒಂದು ಪ್ರಕ್ರಿಯೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ನಾವು ಕೇಳಕ್ಕೆ ಸಾಧ್ಯವಾಗೋ ಶಬ್ದಗಳಿಗಿಂತ ನಮ್ಮ ಕಿವಿಗೆ ಕೇಳಿಸದ ಫ್ರೀಕ್ವೆನ್ಸಿಗಳು ನಮ್ಮೇಲೆ ಹೆಚ್ಚು ಪ್ರಭಾವ ಬೀರುತ್ತವೆ. 20 ಹರ್ಟ್ಸ್ಗಿಂತ ಕಡಿಮೆ ಇರುವ ಇನ್ಫ್ರಾಸೌಂಡ್ ಅಥವಾ 20,000 ಹರ್ಟ್ಸ್ಗಿಂತ ಹೆಚ್ಚಿರುವ ಅಲ್ಟ್ರಾಸೌಂಡ್ ಅನ್ನು ನಮ್ಮ ಕಿವಿಗಳು ಕೇಳಿಸ್ಕೊಡಲ್ಲ. ಆದರೆ ನಮ್ಮ ದೇಹ ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತೆ, ಕೆಲವೊಮ್ಮೆ ಆತಂಕ ಅಥವಾ ಅಸ್ವಸ್ಥತೆಯ ರೂಪದಲ್ಲಿ. ಹಾಗಾದ್ರೆ ನಮ್ಮ ಸುತ್ತಮುತ್ತಲಿನ ಈ ಸೌಂಡ್ ಎನ್ವಿರಾನ್ಮೆಂಟನ್ನ ಡಿಸೈನ್ ಮಾಡ್ತಿರೋದು ಯಾರು? ಇದರ ಹಿಂದೆ ಯಾರಿದ್ದಾರೆ? ಮುಖ್ಯವಾಗಿ ಇಬ್ರು ಪ್ರಮುಖ ಆಟಗಾರರಿದ್ದಾರೆ. ಒಂದ್ ಕಡೆ ಸರ್ಕಾರಗಳು ಜನರನ್ನು ನಿಯಂತ್ರಣದಲ್ಲಿಡಲು ಮತ್ತು ಅವರು ಹೇಳಿದ ಹಾಗೆ ಕೇಳುವಂತೆ ಮಾಡಲು ರೇಡಿಯೋಗಳಂತಹ ಸಾಧನಗಳನ್ನು ಬಳಸ್ತವೆ. ಇನ್ನೊಂದ್ ಕಡೆ ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಲಾಭ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ರೀಟೇಲ್ ಸ್ಟೋರ್ ಮ್ಯೂಸಿಕ್, ಆಫೀಸ್ನ ಶಬ್ದ ಅಷ್ಟೇ ಯಾಕೆ ನಮ್ಮ ಫೋನ್ನ ನೋಟಿಫಿಕೇಶನ್ ಸೌಂಡ್ಗಳನ್ನು ಬಳಸ್ಕೊಳ್ತಾವೆ. ಗುರಿ ಬೇರೆ ಬೇರೆ ಇರಬಹುದು, ಆದ್ರೆ ಬಳಸೋ ವಿಧಾನ ಒಂದೇ: ಶಬ್ದದ ಮೂಲಕ ಪ್ರಭಾವ ಬೀರುವುದು. ಅಂದ್ರೆ ಯಾವುದೇ ನೇರವಾದ ಬಲಪ್ರಯೋಗ ಇಲ್ಲದೆ, ಕಾನೂನುಗಳನ್ನ ಬಳಸದೆ, ಕೇವಲ ಶಬ್ದದ ಮೂಲಕ ಜನರನ್ನ ನಿಯಂತ್ರಿಸೋದು. ಇದನ್ನೇ ಸಾಫ್ಟ್ ಗವರ್ನೆನ್ಸ್ ಅಂತ ಕರೆಯೋದು. ಇದು ತುಂಬಾ ಸೂಕ್ಷ್ಮವಾದ, ಆದರೆ ಅಷ್ಟೇ ಪರಿಣಾಮಕಾರಿಯಾದ ತಂತ್ರ. ಸರಿ, ಈ ಅದೃಶ್ಯವಾದ ಸೌಂಡ್ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ದೇಹದ ಮೇಲೆ, ನಮ್ಮ ಆರೋಗ್ಯದ ಮೇಲೆ ಹೇಗೆಲ್ಲ ಪರಿಣಾಮ ಬೀರಬಹುದು ನೋಡೋಣ ಬನ್ನಿ. ಇಲ್ಲೊಂದು ಅದ್ಭುತವಾದ ಮಾತಿದೆ: ಮನಸ್ಸಿಗೆ ಅರಿವಿಲ್ಲದಿದ್ದರೂ ದೇಹವು ಪ್ರತಿಕ್ರಿಯಿಸುತ್ತದೆ. ಅಂದ್ರೆ ನಮಗೆ ಗೊತ್ತಾಗ್ಲಿಲ್ಲ ಅಂದ್ರೂ, ನಾವು ಈ ಶಬ್ದವನ್ನ ಗಮನಿಸಿಲ್ಲ ಅಂದ್ರೂ ನಮ್ಮ ಬಾಡಿ ರಿಯಾಕ್ಟ್ ಮಾಡ್ತಾನೇ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ನಂತಹ ಸ್ಟ್ರೆಸ್ ಹಾರ್ಮೋನ್ಗಳ ಮಟ್ಟ ಹೆಚ್ಚಾಗುತ್ತೆ. ಹೃದಯದ ಆರೋಗ್ಯಕ್ಕೆ ಮುಖ್ಯವಾದ ಹಾರ್ಟ್ ರೇಟ್ ವೇರಿಯಬಿಲಿಟಿ ಕಡಿಮೆಯಾಗುತ್ತೆ. ನಮ್ಮ ರೋಗ ನಿರೋಧಕ ಶಕ್ತಿ ದುರ್ಬಲಗೊಳ್ಳುತ್ತೆ. ಸರಿಯಾಗಿ ನಿದ್ದೆ ಬರೋದಿಲ್ಲ. ಇವೆಲ್ಲದರ ಜೊತೆಗೆ ಯಾವಾಗ್ಲೂ ಒಂದು ಸಣ್ಣ ಪ್ರಮಾಣದ ಆತಂಕ ನಮ್ಮನ್ನ ಕಾಡ್ತಲೇ ಇರುತ್ತೆ. ಇನ್ನೂ ಆತಂಕಕಾರಿ ವಿಷಯ ಅಂದ್ರೆ, ಈ ರೀತಿ ಡಿಸೈನ್ ಮಾಡಿದ ಸೌಂಡ್ ಎನ್ವೈರ್ಮೆಂಟ್ಗಳು ನ್ಯೂರೋಡೈವರ್ಜೆಂಟ್ ಅಂದ್ರೆ ಆಟಿಸಂ, ADHD ಅಥವಾ PTSD ಸಮಸ್ಯೆ ಇರೋರ ಮೇಲೆ ಇನ್ನೂ ಕೆಟ್ಟ ಪರಿಣಾಮ ಬೀರ್ತವೆ. ಅವರಿಗೆ ಇದು ಸೆನ್ಸರಿ ಓವರ್ಲೋಡ್ ಅಂದ್ರೆ ಇಂದ್ರಿಯಗಳ ಮೇಲೆ ಅತಿಯಾದ ಹೊರೆ ಮತ್ತು ತೀವ್ರ ಮಾನಸಿಕ ಬಳ್ಳಿಕೆಯನ್ನು ಉಂಟುಮಾಡಬಹುದು. ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ. ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಈ ಸೌಂಡ್ ಕಂಟ್ರೋಲಿಂದ ಹೊರಗೆ ಬರೋದು ಸಾಧ್ಯ. ನಾವು ನಿಷ್ಕ್ರಿಯವಾಗಿ ಎಲ್ಲವನ್ನೂ ಸಹಿಸಿಕೊಳ್ಳೋ ಬದಲು ಪ್ರಜ್ಞಾಪೂರ್ವಕವಾಗಿ ಕ್ರಮ ತೆಗೆದುಕೊಳ್ಬಹುದು. ನಮ್ಮ ವೈಯಕ್ತಿಕ ಮಟ್ಟದಲ್ಲಿ ಏನ್ ಮಾಡಬಹುದು? ಇಲ್ಲಿದೆ ನೋಡಿ 3 ಸಿಂಪಲ್ ಸ್ಟೆಪ್ಸ್. ಮೊದಲನೇದು, ನಮ್ಮ ಸುತ್ತಮುತ್ತ ಯಾವೆಲ್ಲ ಶಬ್ದಗಳಿವೆ ಅಂತ ಗಮನ ಕೊಟ್ಟು ಕೇಳಿಸ್ಕೊಳ್ಳೋದು. ಎರಡನೇದು, ಪ್ರತಿದಿನ ಸ್ವಲ್ಪ ಸಮಯ ಉದ್ದೇಶಪೂರ್ವಕವಾಗಿ ಮೌನವಾಗಿರೋದು. ಇದನ್ನ ಸೌಂಡ್ ಫಾಸ್ಟಿಂಗ್ ಅಂತಾನೂ ಕರಿಬೋದು. ಮತ್ತು ಮೂರನೇದು, ನಮಗೆ ಇಷ್ಟವಾಗುವ, ಮನಸ್ಸಿಗೆ ಹಿತ ಎನಿಸುವ ಸಂಗೀತ ಅಥವಾ ಪ್ರಕೃತಿಯ ಶಬ್ದಗಳನ್ನು ಕೇಳಲು ಸಮಯ ಮಾಡಿಕೊಳ್ಳೋದು.
ಆದ್ರೆ ವೈಯಕ್ತಿಕವಾಗಿ ನಾವು ಎಷ್ಟೇ ಜಾಗೃತರಾಗಿದ್ರೂ ಒಂದು ದೊಡ್ಡ ಮಟ್ಟದ ಬದಲಾವಣೆಗೆ ಸಾಮೂಹಿಕ ಪ್ರಯತ್ನ ಬೇಕೇ ಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಯಾವ ರೀತಿಯ ಸೌಂಡ್ ಡಿಸೈನ್ ಬಳಸಲಾಗ್ತಿದೆ ಅನ್ನೋದ್ರ ಬಗ್ಗೆ ಪಾರದರ್ಶಕತೆ ಇರಬೇಕು ಅಂತ ನಾವು ಆಗ್ರಹಿಸಬೇಕು. ಈ ತಂತ್ರಜ್ಞಾನಕ್ಕೆ ನೈತಿಕ ನಿಯಮಗಳನ್ನು ರೂಪಿಸಬೇಕು. ಹಾಗೆ ಯಾವುದೇ ಹೊಸ ಕಟ್ಟಡ ಅಥವಾ ಸಾರ್ವಜನಿಕ ಯೋಜನೆ ಶುರು ಮಾಡೋ ಮುಂಚೆ ಸೌಂಡ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಕಡ್ಡಾಯ ಮಾಡಬೇಕು. ಕೊನೆಗೆ ಈ ಒಂದು ಮಾತು ಎಲ್ಲವನ್ನೂ ಹೇಳುತ್ತೆ, ಶಬ್ದವು ಇನ್ನು ಕೇವಲ ಕಲೆಯಲ್ಲ, ಅದು ಮೂಲಸೌಕರ್ಯ. ಹೌದು, ನಾವು ಶಬ್ದವನ್ನು ಕೇವಲ ಸಂಗೀತ ಅಥವಾ ಮನರಂಜನೆಯಾಗಿ ನೋಡೋದನ್ನ ಬಿಡಬೇಕು. ಅದು ಈಗ ರಸ್ತೆ, ನೀರು, ವಿದ್ಯುತ್ನಷ್ಟೇ ಪ್ರಮುಖವಾದ ಒಂದು ಇನ್ಫ್ರಾಸ್ಟ್ರಕ್ಚರ್. ಹಾಗಾದ್ರೆ ನಾವು ನಮ್ಮನ್ನೇ ಕೇಳ್ಕೋಬೇಕಾದ ನಿಜವಾದ ಪ್ರಶ್ನೆ ಇದು: ಈ ಸೌಂಡನ್ನ ಕಂಟ್ರೋಲ್ ಮಾಡೋ ಡಯಲ್ ಯಾರ ಕೈಯಲ್ಲಿದೆ? ಇದರ ನಿಯಂತ್ರಣ ಯಾರಿಗೆ ಸೇರ್ಬೇಕು? ಇದು ನಮ್ಮ ಒಪ್ಪಿಗೆ, ನಮ್ಮ ಅರಿವು ಮತ್ತು ನಮ್ಮ ಹಕ್ಕುಗಳ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾದ ಸಮಯ.